ಯಾಕಂತಂದ್ರೆ ಜಲಕ್ಷಾಮ ಜಲಕಂಟಕ ಬೆಂಗಳೂರಿಗೆ ಬಂದು ಎದುರಾಗಿರುವಂಥದ್ದು. ಕುಡಿಯೋದಕ್ಕೂ ಕೂಡ ನೀರಿಲ್ಲ, ತೊಳೆಯೋದಕ್ಕೂ ಕೂಡ ನೀರಿಲ್ಲ. ಕಾರಣ ಬಿಬಿಎಂಪಿ ಅಧಿಕಾರಿಗಳ ಅವೈಜ್ಞಾನಿಕ ಆಲೋಚನೆ. 2018ರಲ್ಲಿ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಈಗ ಜಲಕ್ಷಾಮ ಇಡೀ ಬೆಂಗಳೂರಿಗೆ ಉಂಟಾಗಿರೋದು. ನೋಡಿ, RR ನಗರದ ಕೃಷ್ಣಪ್ಪ ಲೇಔಟ್ನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನೀರು ಬರದೆ 3 ತಿಂಗಳಾಯಿತು. ದುಡ್ಡು ಕೊಟ್ಟು ಖರೀದಿಸಬೇಕೀಗ ನೀರನ್ನ. ಬಾಯಿಗೆ ಬಂದಂತೆ ಹಣ ಕೇಳುತ್ತಿರುವ ಟ್ಯಾಂಕರ್ ಮಾಲೀಕರು ರಸ್ತೆ ತಡೆದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸ್ಥಳೀಯರು. ಕುಡಿಯೋದಕ್ಕೆ ನೀರಿಲ್ಲ, ಏನ್ ಮಾಡ್ತಾರೆ? ಮತ್ತೆ ನೀರಿಲ್ಲ ಅಂತಂದ್ರೆ ಬದುಕೋದು ಹೇಗೆ? ಮೂಲಭೂತ ಸೌಕರ್ಯಗಳಲ್ಲಿ ನೀರು ಕೂಡ ಒಂದು. ಅದೇ ಇಲ್ಲ ಅಂತಂದ್ರೆ ಯಾವ ರೀತಿ ಜನರ ಬದುಕು? ಅದು ಕೂಡ ನಗರ ಪ್ರದೇಶದಂತ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿರೋದು. ಬೇಸಿಗೆ ಆರಂಭದ ಬೆನ್ನಲ್ಲೇ ನೋಡಿ, ಇನ್ನೂ ಕೂಡ ಬೇಸಿಗೆ ಈಗ ಆರಂಭ ಆಗ್ತಾ ಇರೋದು. ಆಗ್ಲೇ ಬೆಂಗಳೂರಿನಲ್ಲಿ ನೀರಿಲ್ಲ, ಜಲಕ್ಷಾಮ, ನೀರಿಗಾಗಿ ಹಾಹಾಕಾರ. ಕುಡಿಯೋದಕ್ಕೂ ಕೂಡ ನೀರಿಲ್ಲ, ತೊಳೆಯೋದಕ್ಕೂ ಕೂಡ ನೀರಿಲ್ಲ, ಏನನ್ನ ಬಳಸೋದಕ್ಕೂ ಕೂಡ ನೀರಿಲ್ಲ. RR ನಗರದ ಕೃಷ್ಣಪ್ಪ ಲೇಔಟ್ನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿರೋದು. ನೀರು ಬರದೆ 3 ತಿಂಗಳಾಯಿತು. ಸೊ ಹೀಗಾಗಿ ದುಡ್ಡು ಕೊಟ್ಟು ಖರೀದಿಸಬೇಕು. ಟ್ಯಾಂಕರ್ ಮಾಲೀಕರು ಬಾಯಿಗೆ ಬಂದಂತೆ ರೇಟ್ಗಳನ್ನು ಹೇಳ್ತಿದ್ದಾರೆ. ಸೊ ಹೀಗಾಗಿ ಬಹಳ ಕಷ್ಟದ ಸಂದರ್ಭ ಎದುರಾಗಿರೋದು ಬೆಂಗಳೂರಿನ ಜನತೆಗೆ, ಸಿಲಿಕಾನ್ ಸಿಟಿಯಲ್ಲಿ. ಯಾಕಂತಂದ್ರೆ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು 800 ಕೊಳವೆ ಬಾವಿಗಳು ಬತ್ತಿ ಹೋಗಿದ್ರು ಕೂಡ ಮತ್ತೊಂದು ತಿಂಗಳಲ್ಲಿ ಮತ್ತಷ್ಟು ಕೊಳವೆ ಬಾವಿಗಳನ್ನ ತೆಗೆಸಬೇಕು ಅಂತ ಹೇಳಿ. ಮತ್ತೊಂದು ಕಡೆ ನೀರಾವರಿ ತಜ್ಞರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅಂತರ್ಜಲ ಮಟ್ಟ ಕುಸಿದಿದೆ ಅಂತ ಹೇಳಿ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಬೆಂಗಳೂರಿಗೆ ಜಲಕ್ಷಾಮ, ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ನೀರನ್ನ, ಇದೆಂತ ಪರಿಸ್ಥಿತಿ? ಯಾಕೆ ಈ ರೀತಿ ಆಯ್ತು? ಮತ್ತಷ್ಟು ಈ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ಡಿ ವಿತ್ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದ್ ಕಡೆ ಜಲಮಂಡಳಿ, ಮತ್ತೊಂದು ಕಡೆ ಬಿಬಿಎಂಪಿ ಎಲ್ಲೇ ಒಂದ್ ಕಡೆ ಬೇಸಿಗೆ ನಿರ್ವಹಿಸುವಲ್ಲಿ ಫೇಲ್ ಆಯ್ತಾ ಎಂಬ ಅನುಮಾನ ಮೂಡಿದೆ. ಯಾಕಂದ್ರೆ ಇನ್ನೂ ಬೇಸಿಗೆ ಆರಂಭವಾಗಿಲ್ಲ, ಇನ್ನು ಚಳಿಗಾಲ ಈ ಒಂದು ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಆ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ನಾ ಪ್ರೆಸೆಂಟ್ ಈಗ RR ನಗರದ ಕೃಷ್ಣಪ್ಪ ಲೇಔಟ್ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ಭಾಗದಲ್ಲಿ ರಸ್ತೆ ತಡೆದು ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ 3 ತಿಂಗಳಾಯಿತು ಕಾವೇರಿ ನೀರು ಬಂದಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಯಾಕಂದ್ರೆ ದಿನ ಬಳಕೆ ವಸ್ತುಕ್ಕೆ ನೀರು ಬೇಕಾಗುತ್ತೆ, ನಮಗೆ ಕಷ್ಟ ಆಗಿದೆ ಸರ್. ಇಲ್ಲಿನ ಶಾಸಕರು 1 ಟ್ಯಾಂಕ್ ಬಿಡ್ತಾರೆ, ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ಟ್ಯಾಂಕರ್ ಬಂದರೆ ಮಾತ್ರ ನಾವು ನೀರು ತುಂಬಿಕೊಳ್ಕೋಬೇಕು. ಅದಲ್ಲದೆ ನಾವು ಕೆಲಸಕ್ಕೆ ಹೋಗ್ಬೇಕಾಗತ್ತೆ, ಆ ಟ್ಯಾಂಕರ್ ಯಾವಾಗ ಬರ್ತಾ ಗೊತ್ತಾಗಲ್ಲ. ಮತ್ತೊಂದು ಕಡೆ ಟ್ಯಾಂಕರ್ ಮಾಫಿಯಾ ನಡೆದಿದೆ. ನಾವು ಒಂದು ಬಾರಿ ಟ್ಯಾಂಕರ್ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಂದ್ರೆ ಒಟ್ಟು 1400ರಿಂದ 2000 ರೂಪಾಯಿ ಆಗುತ್ತೆ ಎಂಬುದು ಇಲ್ಲಿನ ನಿವಾಸಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ನಾ ಮಾತಾಡಿಸೋ ಕೆಲಸ ಮಾಡ್ತೀನಿ. ಮೇಡಮ್ ಹೇಳಿ, ನೀರು ಬರ್ತಿಲ್ಲ 3 ತಿಂಗಳಾಯ್ತು ಅಂತ ಹೇಳ್ತೀರಾ, ಸರ್ಕಾರಕ್ಕೆ ಮತ್ತು ಜಲಮಂಡಳಿಗೆ ಏನಂತ ಒತ್ತಾಯ ಮಾಡ್ತಾರಂತ? ನೀರು ಇವಾಗ ನಿಮ್ಗೆ ಸಪ್ಲೈ ನಮ್ಗೆ ಮಾಡ್ಕೊಡ್ಬೇಕು. ನಮಗೆ ನೀರು ಇಲ್ದೇನೆ ನಾವು ಹೆಂಗೆ ಜೀವನ ಮಾಡೋದು? ಬಾಡಿಗೆ ತಾನೇ ಏನು ಕಟ್ತಾರೆ ನಮಗೆ? ತುಂಬ ಕಷ್ಟ ಆಗ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾವ್ರಿ. ಇವಾಗೆಲ್ಲ ತುಂಬ ಕಷ್ಟ ಆಗ್ಬಿಟ್ಟದೆ. 3 ತಿಂಗಳಾಗಿದೆ, 3 ತಿಂಗಳಿಂದನೂ ಇದೇ ಕಷ್ಟ ಆಗ್ಬಿಟ್ಟದೆ ವಿಪರೀತ. ಎಲ್ಲ ನೀರಿಂದೇನೆ. ನೀರು ಮತ್ತೆ ವಾಟರ್ ಟ್ಯಾಂಕ್ ಮುಖಾಂತರ ಖರೀದಿ ಮಾಡಕ್ಕೆ ಎಷ್ಟು ಕೇಳ್ತಾರೆ ಅಮೌಂಟು? ಸರ್, ಇದು ಟ್ಯಾಂಕರ್ದು ಒಂದು ದೊಡ್ಡ ಮಾಫಿಯಾ ಆಗಿದೆ. 1500 2000 ಕೇಳ್ತಾ ಇದ್ದಾರೆ. ನಮಗೆ ಅಷ್ಟು ಕೊಟ್ಟು ನೀರು ಖರೀದಿ ಮಾಡಕ್ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ರೇಟ್ ಫಿಕ್ಸ್ ಮಾಡಬೇಕು. ದಯವಿಟ್ಟು ಇಲ್ಲಿಗೆ ಬಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಿಮ್ಮ ಚಾನಲ್ ಮೂಲಕ ಕೇಳ್ಕೊತಾ ಇದೀವಿ. ರಿಪಬ್ಲಿಕನ್ ಬಿಬಿಎಂಪಿ ಕಮಿಷನರ್ ಇದೇ ಒತ್ತಾಯ ಮಾಡಿತ್ತು, ರೇಟ್ ಫಿಕ್ಸ್ ಮಾಡಿ ಅಂತ. ಬಟ್ ಅವ್ರು ಮಾಡಲ್ಲ ಅಂತಿದ್ದಾರೆ. ಮಾಡೋದಿಲ್ಲ ಅಂದ್ರೆ ಹಿಂಗೆ ಸರ್, ನಾವು ಏನ್ ಮಾಡಕ್ಕಾಗತ್ತೆ? ನಾವು ರಸ್ತೆಗಳು ಪ್ರತಿಭಟನೆ ಮಾಡಬೇಕು. ಆ ಮಾಫಿಯಾದಲ್ಲಿ ಏನು ಅವರು ಶಾಮೀಲಾಗಿದ್ದಾರಾಗಿದ್ರೆ, ಆ ನೀರ್ ಮಾಫಿಯಾದಲ್ಲಿ ಅವರು ಶಾಮೀಲಾಗಿದ್ದಾರಾ? ಅವರೇ ತಾನೇ ನಮಗೆ ವ್ಯವಸ್ಥೆ ಮಾಡ್ಕೊಡ್ಬೇಕೆಲ್ಲಾನು. ಮಾಡೋದಿಲ್ಲ ಅಂದ್ರೆ ಏನ್ ಸರ್ ಅರ್ಥ ಇದು? ಕೇಳ್ತಾರೆ 1 ಟ್ಯಾಂಕಿಗೆ ಅಂತ. ಸರ್, ಹಿಂದಿನ ದರನೇ ಕೊಡ್ಲಿ ಸರ್, ಹಿಂದಿನ ದರನೇ ಕೊಡ್ಲಿ. ಅವರು ಮೀಟಿಂಗ್ ಮಾಡಿ ಅವ್ರು ಕೊಡ್ಲಿ. ಬಟ್ 2000 1500 ನಾವು ಕಟ್ಟಕ್ಕಾಗೋದಿಲ್ಲ. ನಮಗೆ ತುಂಬಾ ತೊಂದರೆ ಆಗ್ತದೆ. ಹೇಳಿ 590 ರೂಪಾಯಿ ಹಿಂದಿನ ರೇಟು. ಅದು ಬಂದು BWSSB ಅವರೇ ಅದನ್ನು ಮಾಡಿದ್ದಾರೆ. ಆ ರೇಟ್ಗೆ ನಮಗೆ ನೀರು ಕೊಡಬೇಕು. ನಿಮ್ಮಲ್ಲಿ ಬೋರ್ವೆಲ್ ನೀರಿಲ್ಲ, ಮತ್ತು BWSSB ಟ್ಯಾಂಕಲ್ಲಿ ನೀರಿಲ್ಲ ಅಂದರೆ ನಮಗೆ ಬೇಕಾಗಿಲ್ಲ. ನಮಗೆ ಟ್ಯಾಂಕಲ್ಲಿ ತರಿಸಿ ಆ ರೇಟಿಗೆ ಕೊಟ್ಟರೆ. ನಿಮ್ಮ ಭಾಗಕ್ಕೆ ನೀರು ಬಂದಿಲ್ಲ. ಜಲಮಂಡಳಿಯವರು ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಅವರು ಎಷ್ಟೋ ಪ್ರಯತ್ನ ಪಟ್ಟರು. ನಾವು ನಮ್ಮ ಶಾಸಕರ ಹತ್ರ ಹೋಗಿ ಬೇಡ್ಕೊಂಡ್ವಿ. ಶಾಸಕರು ಕೂಡ ಅವ್ರನ್ನ ಕರೆಸಿ ಮನೇಲಿ ಮೀಟಿಂಗ್ ಮಾಡಿ, ನೋಡಿ ಇವ್ರಿಗೆ ಸಮಸ್ಯೆ ಇದೆ, ಇದನ್ನ ಇತ್ಯರ್ಥ ಮಾಡಬೇಕು ಅಂತ ಕೂಡ ಹೇಳಿದ್ರು ಸಹಿತ ಅವ್ರ ಪರಿಹಾರ ಆಗಿಲ್ಲ. ಬೇಸಿಗೆ ಇನ್ನೂ ಆರಂಭವಾಗಿಲ್ಲ, ಈಗ ನೀರಿಗಾಗಿ ಆಕಾರ ಶುರುವಾಗಿದೆ. ಏನು ಹೇಳ್ತೀರಂತ?
ಖಂಡಿತವಾಗ್ಲೂ ಹೇಳಲಿಕ್ಕೆ ಆಗಲ್ಲ. ನಮ್ಮ ಏರಿಯಾದಲ್ಲಿ ನೀರಿನ ವಿಚಾರದಲ್ಲಂತೂ ಹಾಗೆ ಹೇಗೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ನೀರಂತೂ ಇಲ್ಲವೇ ಇಲ್ಲ. ಆದಷ್ಟು ಬೇಗ ಇವರು ಸಾಧ್ಯವಾದಷ್ಟು ನೀರನ್ನು ಒದಗಿಸ್ಬೇಕು. ಈ ಬೇಸಿಗೆ ಕಳೆಯೋವರೆಗೂ ಮಳೆ ಬರೋವರೆಗೂ ಆದಷ್ಟು ಕಾಳಜಿ ವಹಿಸಿ ಇಲ್ಲಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. 3 ತಿಂಗಳಾಯ್ತು ನೀರಿಲ್ಲ, ಈ ಒಂದು ಭಾಗಕ್ಕೆ ಏನು ಹೇಳ್ತಾರಂತ? ನಮ್ಮ ಹೆಸರು ರಾಧಾಕೃಷ್ಣ, ರಿಟೈರ್ಡ್ ASI. ನನಗೆ ಒಂದೇ ಪರಿಹಾರ, ನಾವು ಕೂಗಾಡಕ್ಕೆ ಬರೋಲ್ಲ. ನಮಗೆ ಬೇರೆ ಕಡೆ 2 ಗಂಟೆ ದಿನ ಬಿಟ್ಟು ದಿನ ನೀರು ಬಿಡ್ತಾರೆ. ಆ ನೀರು ಅರ್ಧ ಗಂಟೆ 1 ಅವರ್ ಕಮ್ಮಿ ಮಾಡಿ ನಮಗೆ 1.5 ಅವರ್ ಬಿಡ್ತಾರೆ. ದಿನಕ್ಕೆ 3 ಅವರ್ ನೀರು ಕಡ್ಡಾಯ ಬಿಡುವಂಥ ವ್ಯವಸ್ಥೆ ನಿಮ್ಮ ಚಾನಲ್ ಮುಖಾಂತರ ಮಾಡಿ. ನಮ್ಮ ಎಲ್ಲ ನಾರಿಮಣಿ ಇಲ್ಲಿರೋ ಪ್ರಾಂತ್ಯದ ಎಲ್ಲರೂ ನೀವು ಟ್ಯಾಂಕರ್ ದುಡ್ಡಾರ ತೊಗೊಳ್ಳಿ, ಏನಾರು ನಾವು ಕೊಡಲ್ಲ, ದುಡ್ಡು ಕೊಡಲ್ಲ, ಏನು ಕೊಡಲ್ಲ. ನಮಗೆ ಕೊಳಾಯಿ ನೀರು ಬೇಕು, ಕಾವೇರಿ ನೀರು. ಮಾಫಿಯಾ ಶುರುವಾಗಿದೆ. ಮಾಫಿ ಶುರು ಆದರೆ ಸರ್ಕಾರ ಅದನ್ನು ಬಗೆಹರಿಸ್ಬೇಕು. ಸರ್ಕಾರಕ್ಕೆ ಬಿಟ್ಟಿದ್ದು ಇಲ್ಲಿಗೆ ನಮಗೆ ಏನು ಗೊತ್ತು, 1.5 ಅವರ್ ನೀರು ಬಿಟ್ಟು ಅರ್ಧ ವಾಲ್ ತಿರ್ಸ್ತಾನೆ, ಅರ್ಧ ತಿರ್ಸಲ್ಲ. ನಮಗೆ ವಾಲ್ ತಿರ್ಗಿಸ್ಬೇಕು. 3 ಅವರ್ ನೀರು ಕಡ್ಡಾಯ ಬರುವಂತ ನಿಮ್ಮ ಚಾನಲಿಂದ ಕೆಲಸ ಹೇಳಿ. ಒಂದು ಕೃತಜ್ಞತೆ. ಇಲ್ಲ 3 ತಿಂಗಳಾಯ್ತು ಸರ್, ನೀರು ಬರ್ತಾಯಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಇಲ್ಲಿನ ನಿವಾಸಿಗಳು ಆ ರಸ್ತೆ ತಡೆದು ಒಂದ್ ಕಡೆ ಆಕ್ರೋಶ ಅವರು ಆಗ್ತಿದ್ರೆ. ಯಾಕಂದ್ರೆ ಸರಿಯಾಗಿ ನೀರು ಬರ್ತಿಲ್ಲ, 3 ತಿಂಗಳಾಯ್ತು ನಮಗೆ. ಹೀಗಾಗಿ ನಾವು ಟ್ಯಾಂಕ್ ಮುಖಾಂತರ ನೀರು ತರಿಸ್ಕೊಳ್ತೀವಿ ಅಂತ ಒಂದ್ ಕಡೆ ಕಿಡಿಕಾರ್ತಿದ್ರೆ. ಮಾತಾಡೋ ಕೆಲಸ ಮಾಡ್ತಾರೆ ಇಲ್ಲಿನ ಮೇಡಮ್. ಹೇಳಿ ವೀರೇಶ್. ಅಲ್ಲ ವೀರೇಶ್ ನೋಡಿ, 2018ರಲ್ಲೇ ನೀತಿ ಆಯೋಗ ಒಂದು ಎಚ್ಚರಿಕೆಯನ್ನ ನೀಡಿತ್ತು. ಆದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ, ಕೆಲಸ ಆಗಿಲ್ಲ. ಏನ್ ಮಾಡ್ತಿದ್ದಾರೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಅವ್ರನ್ನ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ರ? 5 ರೂಪಾಯಿ ಕಾಯಿನ ಹಾಕೊಂಡು ಕರ್ಕ ತಂದು ಮಕ್ಕಳಿಗೆ ಸ್ನಾನ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಯಾರು ಕೇಳೋರೇ ಇಲ್ಲ. SDBತ್ ರಿಪಬ್ಲಿಕ್ ಕನ್ನಡ ಅವರ ಪ್ರಶ್ನೆ ಮಾಡೋ ಕೆಲಸ ಮಾಡಿದ್ರೆ. ಬಟ್ ಅವರೆಲ್ಲ ನಾವು ಬೋರ್ವೆಲ್ ಕೊಡ್ತೀವಿ, ಯಾಕಂದ್ರೆ ಎಲ್ಲೆಲ್ಲ ಬೋರ್ವೆಲ್ ಡ್ರೈ ಆಗಿದ್ದಾವೆ, ಹೊಸ ಬೋರ್ವೆಲ್ ಕೊಡ್ತೀವಿ. ಮತ್ತೊಂದು ಕಡೆ ಅದಕ್ಕೆ 80 ಕೋಟಿ ನಿಯೋಜನೆ ಮಾಡುವಂತ BBMP ಅಧಿಕಾರಿಗಳು ಕಮಿಷನರ್ ಹೇಳ್ತಾರೆ. ಬಟ್ ಇದುವರೆಗೂ ಯಾವುದೂ ಆಗಿಲ್ಲ. ಮತ್ತೊಂದು ಕಡೆ ಬೋರ್ವೆಲ್ಗಳು ಫೇಲ್ ಆಗ್ತಿದ್ದಾವೆ. ಹೀಗಾಗಿ ಎಲ್ಲ ಒಂದು ಕಡೆ BBMP ಜಲ ಮಂಡಳಿ ಈ ಒಂದು ಆ ಬೇಸಿಗೆ ನಿರ್ವಹಿಸುವಲ್ಲಿ ವಿಫಲವಾಗಿದೆ ಎಂಬುದು ಅನುಮಾನ ಮೂಡಿದೆ. ಯಾಕಂದ್ರೆ ಸಾಕಷ್ಟು ಸಿಟಿಯ ಹಲವು ಭಾಗಗಳಲ್ಲಿ ನೀರಿಗಾಗಿ ಆಕಾರ ಶುರುವಾಗಿದೆ. ಇನ್ನು ಬೇಸಿಗೆ ಆರಂಭವಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹೀಗಾಗಿ ಬೇಗ ಎಚ್ಚೆತ್ತುಕೊಳ್ಬೇಕಂತ ನಾವು ಇಲ್ಲಿನ ನಿವಾಸಿಗಳು ಮತ್ತು ಸಿಟಿ ಜನರು ಒತ್ತಾಯ ಮಾಡ್ತಿದ್ದಾರೆ. ದಿವಿತ್ತು ವೀರೇಶ್, ಏನ್ ಹೇಳ್ತಾರೆ ಬಿಬಿಎಂಪಿ ಅಧಿಕಾರಿಗಳು? ಅಲ್ಲ, ಏನಾದ್ರೂ ಒಂದು ದಾರಿ ಮಾಡ್ತೀವಿ ಇದಕ್ಕೆ ಅಂತ ಏನಾದ್ರು ಹೇಳ್ತಿದಾರಾ, ಇಲ್ಲ ಸುಮ್ಮನೆ ಆಶ್ವಾಸನೆ ಕೊಡ್ತಿದಾರಾ? SDBತ್ BBMP 110 ಹಳ್ಳಿಗೆ ಮಾತ್ರ ನಾವು ಬೋರ್ವೆಲ್ ಕೊಡ್ತೀವಿ, ಮತ್ತೊಂದು ಕಡೆ ಟ್ಯಾಂಕ್ ಮುಖಾಂತರ ನಾವು ನೀರು ಬಿಡ್ತಿದ್ವಿ ಅಂತ ಹೇಳ್ತಿದ್ರೆ. ಬಟ್ ಇದುವರೆಗೂ ಯಾವುದು ಆಗಿಲ್ಲ. ಯಾಕಂದ್ರೆ 110 ಹಳ್ಳಿ ನಿವಾಸಿಗಳು ಇದೀಗ ನಮಗೆ ನೀರು ಇಲ್ಲ. ಮತ್ತೊಂದು ಕಡೆ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದ್ವಿ, ಹೊಸ ಬೋರ್ವೆಲ್ ಎಲ್ಲ ಹಾಕಿದ್ರು ನೀರು ಬರ್ತಾ ಇಲ್ಲ. ಹೀಗಾಗಿ ಎಲ್ಲೇ ಒಂದು ಕಡೆ BBMP ವಿಫಲವಾಗಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತೊಂದು ಕಡೆ ಎಲ್ಲಿ ನೀರು ಬೀಳಲ್ಲ ಅಲ್ಲಿ BBMP ಹಣ ಕೊಡಲ್ಲ ಅಂತ ಒಂದು ಕಡೆ ಟೆಂಡರ್ದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಎಲ್ಲೇ ಒಂದು ಕಡೆ ಇವರು ಗೋಲ್ಮಾಲ್ ಆಗ್ತಿದೆ. ಮತ್ತೊಂದು ಕಡೆ BBMP ಅಧಿಕಾರಿಗಳು ಒಂದು ಕಡೆ ವಿಫಲವಾಗಿದೆ ಅಂತೇನೋ ಈ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಿವಿತ್ತು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು